ಇನ್ನೇನು 2 ದಿನಗಳಲ್ಲಿ ಜಾತಿ ಗಣತಿ ಪ್ರಾರಂಭವಾಗಲಿದ್ದು ಮುಸ್ಲಿಮರ ನಡುವೆ ಕೆಲವೊಂದು ಗೊಂದಲಗಳು ಭಿನ್ನಾಭಿಪ್ರಾಯಗಳು ತಲೆದೂರಿದೆ. ಈ ಬಗ್ಗೆ ನಮ್ಮೊಂದಿಗೆ ಸವಿಸ್ತಾರವಾಗಿ ಮಾತಾಡಲು SDPI ಮಂಗಳೂರು ನಗರ ಜಿಲ್ಲಾಧ್ಯಕ್ಷ ಜಲೀಲ್ ರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಪ್ಟೆಂಬರ್ 22ಕ್ಕೆ ಕರ್ನಾಟಕ ಜಾತಿ ಗಣತಿ ಪ್ರಾರಂಭವಾಗ್ತಾ ಇದೆ. ಈ ಮಧ್ಯೆ ಮುಸ್ಲಿಮರ ಮಧ್ಯೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ತಲೆದೂರಿದೆ. ಈ ನಡುವೆ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಕೂಡ ಒಂದು ಮಹತ್ವದ ಸಭೆ ಮಾಡಿತ್ತು. ಅದರಲ್ಲಿ ತಾವು ಕೂಡ ಇನ್ವಾಲ್ವ್ ಆಗಿದ್ರಿ. ಏನು ಈ ಜಾತಿ ಗಣತಿ ಬಗ್ಗೆ ತಮ್ಮ ನಿಲುವೇನು? ಬಹುಶಃ ಈ 22ನೇ ತಾರೀಕಿಗೆ ರಾಜ್ಯ ಸರ್ಕಾರದ ಹಿಂದುಳಿದ ಆಯೋಗ ಏನು ಮಾಡ್ತಾ ಇದೆ, ಇದು ಬರೀ ಜಾತಿ ಗಣತಿ ಅಲ್ಲ, ನಮ್ಗೆ ಗೊತ್ತಿರಬೇಕು. ಇದು ಈ ರಾಜ್ಯದ ಎಲ್ಲ ಜನಸಮುದಾಯದ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೀತಾ ಇದೆ. ಇದು ಬರೀ ಜಾತಿ ಗಣತಿ ಅಂತ ಇದನ್ನು ಒಪ್ಕೊಳ್ಳಿಕ್ಕಾಗಲ್ಲ. ಇದು ಆದ ಕಾರಣ ಮೊನ್ನೆ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಮತ್ತು ಕೇಂದ್ರ ಜುಮ್ಮಾ ಮಸ್ಜಿದ್ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಸಭೆ ಏನಿದೆ, ಆ ಸಭೆಯಲ್ಲಿ ಬಹಳಷ್ಟು ಸಮುದಾಯದ ನಾಯಕರು, ಬೇರೆ ಬೇರೆ ಸ್ಥಳದಲ್ಲಿರ್ತಕ್ಕಂತಹ ನಾಯಕರುಗಳು ಪಾಲ್ಗೊಂಡಿದ್ದರು. ಮಾನ್ಯ ವಿಧಾನಸಭಾ ಅಧ್ಯಕ್ಷರಾಗಿದ್ದಂತಹ UT ಖಾದರ್ ಹಾಜರು ಕೂಡ ಇದ್ದರು. ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ದೇವೆ. ನಾವೆಲ್ಲವೂ ಕೂಡ ಅದರಲ್ಲಿ ಕೆಲವೊಂದು ಗೊಂದಲಗಳಿದ್ದದ್ದನ್ನು ಅಧಿಕಾರಿಗಳಲ್ಲಿ ಮಾತುಕತೆ ನಡೆಸಿಕೊಂಡು ಅದನ್ನು ಸರಿಪಡಿಸಿದ್ದೇವೆ. ನಿವಾರಣೆ ಯಾವ ರೀತಿ ಮಾಡಬೇಕು ಅನ್ನೋದರ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ. ಇನ್ನು ಜಾತಿಯ ಬಗ್ಗೆ ಯಾವ ರೀತಿ ಜಾತಿ, ಉಪಜಾತಿ, ಧರ್ಮವನ್ನು ಉಲ್ಲೇಖ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಒಂದು ಸ್ಪಷ್ಟವಾದಂತಹ ಒಂದು ನಿಲುವಿಗೆ ನಾವು ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲಿ ಏನು ತೀರ್ಮಾನ ಆಯಿತು, ಮುಖ್ಯವಾಗಿ ಅಲ್ಲಿ ಏನು ತೀರ್ಮಾನ ಆಯಿತು ಅಂತ ಆ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿಗೆ ಕೆಲವೊಂದು ತೀರ್ಮಾನಗಳು ಯಾವುದಾಗಿದೆ ಅಂತ ಹೇಳಿದರೆ, ಈ ಒಂದು ಸಮೀಕ್ಷೆಗೆ ಬರ್ತಾರೆ, ಬಂದವರನ್ನು ಆದರಪೂರ್ವಕವಾಗಿ ಸ್ವಾಗತಿಸಬೇಕು, ಅವರನ್ನು ಅಷ್ಟೇ ಶಿಸ್ತುಬದ್ಧವಾಗಿ ಮತ್ತು ಅವರಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಟ್ಕೊಂಡು ಅವರ ಹತ್ರ ಟ್ರೀಟ್ ಮಾಡಬೇಕು ಅನ್ನುವಂಥದ್ದು ಒಂದು. ಎರಡನೇದು 60 ಪ್ರಶ್ನೆಗಳಿದೆ ಅನ್ನುವಂತಹ ಆ ಗಾಬರಿ ಬೇಡ. ಅದನ್ನು ಆ 60 ಪ್ರಶ್ನೆಗಳಲ್ಲಿ ಅದನ್ನು 2 ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅದನ್ನು ನಾವು ಬಹಳ ಸಿಂಪಲಾಗಿ ತೆಗೆದುಕೊಂಡು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ, ಅದರಲ್ಲಿ ಗಂಭೀರಕ್ಕಿಂತ ಅದನ್ನು ಗಾಬರಿಗೊಳ್ಳದೆ ಬಹಳ ನಾಜೂಕಾಗಿ ಅದಕ್ಕೆ ಉತ್ತರಿಸಬೇಕು. ಮತ್ತು ಉತ್ತರ ಒಂದು ವೇಳೆ ಕೊಡಲಿಕ್ಕೆ ಇಷ್ಟ ಇಲ್ಲ ಅಥವಾ ಉತ್ತರ ನಮಗೆ ಗೊತ್ತಿಲ್ಲ, ಉತ್ತರ ಕೊಡಲಿಕ್ಕೆ ಅಸಾಧ್ಯ ಆಗುವುದಾದರೆ ಅದನ್ನು ಸ್ಕಿಪ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಅನ್ನೋದನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರ್ನಾಟಕದ ಬ್ಯಾರಿ ಮುಸಲ್ಮಾನರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಯಿತು. ಅಲ್ಲಿ ಧರ್ಮ ಏನು ಹಾಕಬೇಕು, ಜಾತಿ ಏನು ಹಾಕಬೇಕು, ಆಮೇಲೆ ಉಪಜಾತಿ ಬರುವಾಗ ಏನು ಹಾಕಬೇಕು, ಆಡುಭಾಷೆ ಏನು ಹಾಕಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಧರ್ಮದ ಬಗ್ಗೆ ಕೇಳುವಾಗ ಇಸ್ಲಾಂ ಧರ್ಮ ಅನ್ನೋದನ್ನು ನಾವು ಉಲ್ಲೇಖ ಮಾಡಬೇಕು, ಬರೆಯಬೇಕು ಅಥವಾ ಬರೆಸಬೇಕು ಅಥವಾ ಅದನ್ನು ನಾವು ಆ್ಯಡ್ ಮಾಡಿಸಬೇಕು. ನಂತರದ ಪ್ರಶ್ನೆ ಬರುವಂಥದ್ದು ಜಾತಿ ಯಾವುದು ಅಂಥೇಳಿ ಅಲ್ಲಿ ಸ್ಪಷ್ಟವಾಗಿ ನಾವು ಮುಸ್ಲಿಂ ಅಂಥೇಳಿ ನಾವು ಮೆನ್ಷನ್ ಮಾಡಬೇಕು. ಅದೇ ರೀತಿ ಅದರ ನಂತರದ 9ನೇ, ಈಗ ಇರುವಂತಹ ಲೆಕ್ಕಾಚಾರ ಪ್ರಕಾರ 9ನೇ ಪ್ರಶ್ನೆ, ಅದು ನಿನ್ನೇನೋ ನಾನು ಮಾಧ್ಯಮದಲ್ಲಿ ಕಂಡುಬಿಟ್ಟೆ, ಈಗ ಹಾಕಿದಂಥ ಕೈಪಿಡಿಯಲ್ಲಿ ಸ್ವಲ್ಪ ಬದಲಾವಣೆ ಇದೆ ಅಂತೇಳಿ ನಂಬರ್ ಹಾಕಲಿಕ್ಕೆ ಇರ್ಬೋದು. ಅದಕ್ಕೆ ನಾನು ನಂಬರ್ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಭಾಳ ಸ್ಪಷ್ಟವಾಗಿರಲಿ, ಧರ್ಮ ಇಸ್ಲಾಮು, ಜಾತಿ ಮುಸ್ಲಿಮು, ಉಪಜಾತಿ ಅಂತ ಕೇಳುವಾಗ ಅಲ್ಲಿ ಬ್ಯಾರಿ ಮಾತಾಡುವವರು ಬ್ಯಾರಿ ಮುಸ್ಲಿಂ ಅಂತ ಹಾಕೋದು ಅಲ್ಲಿ ನಡೆದಂತಹ ತೀರ್ಮಾನದ ಒಂದು ಭಾಗ. ಅದು ಮುಂದುವರೆದುಕೊಂಡು ಆಡುಭಾಷೆ ಯಾವುದು ಅಂಥೇಳಿ ಒಂದು ಪ್ರಶ್ನೆ ಬರ್ತದೆ, ಮಾತೃಭಾಷೆ ಅಥವಾ ಆಡುಭಾಷೆ ಯಾವುದು ಅಂಥೇಳಿ ಅಲ್ಲಿ ನಾವು ಬ್ಯಾರಿ ಅಂತ ಹಾಕಬೇಕು ಅನ್ನುವಂಥದ್ದು ತೀರ್ಮಾನ ಆಗಿದೆ. ಅಲ್ಲಿ ಕೂಡ ಒಂದು ಚರ್ಚೆ ಆಯಿತು. ಮಲಾಮೆ ಮಾತಾಡುವವರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವ ಬ್ಯಾರಿಗಳಿದ್ದಾರೆ ಅಂಥೇಳಿ. ಅದೆಲ್ಲವೂ ಕೂಡ ಈಗ ಕುಂದಾಪುರ ಕೋಡಿಯಲ್ಲಿ ಒಂದು ಬ್ಯಾರಿ ಮಾತಾಡ್ತಾರೆ, ಈ ಕಡೆ KC ರೋಡು, ದೇರ್ಲಕಟ್ಟೆ, ಪುತ್ತೂರು ಭಾಗದಲ್ಲಿ ಬೇರೆ ಮಾತಾಡ್ತಾರೆ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಮಾತಾಡ್ಬೋದು. ಬೆಂಗರೆ ಕುದ್ರೋಳಿ ಬಂದರಲ್ಲಿ ಒಂದು ಬೇರೆನೇ ರೀತಿಯ ಬ್ಯಾರಿ ಮಾತಾಡ್ತಾರೆ. ಇದೆಲ್ಲವೂ ಬ್ಯಾರಿ ಭಾಷೆಯ ವಿವಿಧ ರೂಪಗಳಾಗಿದೆ ವಿನಃ ಬೇರೆ ಭಾಷೆಗಳಲ್ಲ. ಅದಕ್ಕಾಗಿ ನಾವು ನಮ್ಮ ಮಾತೃಭಾಷೆ ಅಥವಾ ನಮ್ಮ ಆಡುಭಾಷೆ ಯಾವುದಂತ ಕೇಳಿದ್ರೆ ಅಲ್ಲಿ ಬ್ಯಾರಿ ಭಾಷೆ ಅಂತ ಹಾಕಬೇಕು ಅನ್ನುವಂಥದ್ದು ನಾವಲ್ಲಿ ಕೈಗೊಂಡಂಥ ಕೆಲವೊಂದು ತೀರ್ಮಾನಗಳ ಭಾಗ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಏನು ಪ್ರಶ್ನೆ ಏನಂದರೆ, ಜಾತಿ ವ್ಯವಸ್ಥೆ ಇಲ್ಲದ ಇಸ್ಲಾಂನಲ್ಲಿ ಈ ಜಾತಿ ಉಪಜಾತಿ ಕಾಲಮ್ಗಳನ್ನು ತುಂಬಿಸಲೇಬೇಕಾ ಅಥವಾ ಅದನ್ನು ಬಿಟ್ಟರೆ ತೊಂದರೆ ಏನಾದರೂ ಇದೆ ಎಂಬುವಂಥ ಪ್ರಶ್ನೆ. ನೋಡಿ, 1400 ವರ್ಷಗಳ ಮುಂದೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಕುರೈಶಿ ಗೋತ್ರ, ಹಾಸಿಮ್ ವಂಶ ಅಲ್ಲಿಂದಲೇ ಪ್ರಾರಂಭ ಆಗ್ತದೆ.
ಈ ಪಂಗಡಗಳು ಅಥವಾ ಗೋತ್ರಗಳು. ಗೋತ್ರ ಅಂತ ಹೇಳಿದರೆ ಇಲ್ಲಿರ್ತಕ್ಕಂತಹ ಪಂಗಡ ಏನೋ ಹೇಳ್ತೇವೆ ಅದನ್ನು ಅಲ್ಲಿಂದಲೇ ಪ್ರಾರಂಭವಾಗಿದೆ, ಅದೇನು ಹೊಸತಾಗಿ ಬಂದದ್ದಂತಲ್ಲ. ಇಲ್ಲಿ ಹನಫಿಯಲ್ಲಿ ಹೋದಾಗ ಶೇಖ್, ಪಠಾಣ್ ಈ ರೀತಿಯಲ್ಲಿ ಬರುವಂಥದ್ದಿದೆ. ಬ್ಯಾರಿಯಲ್ಲಿ ಇಲ್ಲಿ ಮುಸಲ್ಮಾನರಲ್ಲಿ ಬರುವಾಗ ಬ್ಯಾರಿ ಇದೆ, ಬೇರೆ ಬೇರೆ ಜಾತಿಗಳು ಉಪಜಾತಿಗಳು ಇರ್ತದೆ. ಅದನ್ನು ನಾವು ಬ್ಯಾರಿಗಳು ಅನ್ನೋದನ್ನು ನಾವು ನಮೂದಿಸಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವು ಅಲ್ಲಿ ತೀರ್ಮಾನ ತಗೊಂಡಿದ್ದೇವೆ. ಗೊಂದಲ ಬೇಡ. ಯಾರಾದರೂ ಸಾಮಾಜಿಕ ಜಾಲತಾಣದಲ್ಲಿ ಬರೆಯುವವರಿದ್ದರೆ ಅವರನ್ನು ಬಂದು ಚರ್ಚೆ ಮಾಡಲಿ, ಅದು ಬಿಟ್ಟು ಜನರನ್ನು ಗೊಂದಲಪಡಿಸದೇನೆ ಭಾಳ ಸ್ಪಷ್ಟವಾಗಿ ಧರ್ಮ ಇಸ್ಲಾಂ, ಜಾತಿ ಮುಸ್ಲಿಂ, ಉಪಜಾತಿ ಬ್ಯಾರಿ ಮುಸ್ಲಿಂ, ಆಡುಭಾಷೆ ಬ್ಯಾರಿ, ಇಷ್ಟನ್ನು ನಾವು ಬಹಳ ನೆನಪಿನಲ್ಲಿಟ್ಟುಕೊಂಡು ನಾವು ಅದನ್ನು ಕಾರ್ಯಾಚರಿಸಬೇಕಾಗ್ತದೆ. ಕೆಲವೊಂದು ವಾಲಂಟಿಯರ್ಸ್ ಆಗಿ ಅವರು ಯಾರು ಸಮೀಕ್ಷೆಗೆ ಬರ್ತಾರೆ ಅದಕ್ಕಿಂತ ಮುಂಚೆನೇ ಆ 60 ಪ್ರಶ್ನೆಗಳನ್ನಿಟ್ಟುಕೊಂಡು ಕೆಲವೊಂದು ವಾಲಂಟಿಯರ್ ಆಗಿ ಮನೆ ಮನೆಗೆ ಬರುವಂಥದ್ದು ಕೂಡ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಏನಾದರೂ ಗೊಂದಲಗಳಿದ್ದರೆ ನಾವು ನಮ್ಮಲ್ಲಿ ಚರ್ಚಿಸಿ ಇದು ಮಾಡಬೇಕೇ ವಿನಃ ದಯವಿಟ್ಟು ಆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಚರ್ಚೆ ಮಾಡುವವರಲ್ಲಿ ವಿನಂತಿ, ಸಾಮಾನ್ಯ ಜನತೆಯಲ್ಲಿ ಮುಗ್ಧ ಜನತೆ ಮಧ್ಯೆ ಗೊಂದಲ ಸೃಷ್ಟಿಸಬೇಡಿ. ಇದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೀತಾ ಇದೆ. ಇದರಲ್ಲಿ ನಮ್ಮ ಸಮುದಾಯದ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ, ಅದರಲ್ಲೂ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಶ್ರೇಯಾಭಿವೃದ್ಧಿ ಮತ್ತು ಏಳಿಗೆಗೆ ಬೇಕಾದಂತಹ ಒಂದು ಅಡಿಪಾಯ ಅಂತ ಹೇಳಿ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಇದನ್ನು ನಾವು ಅಷ್ಟೇ ಚಾಣಾಕ್ಷತನದಿಂದ ಮತ್ತು ಅಷ್ಟೇ ಗಂಭೀರತೆಯಿಂದ ಇದನ್ನು ತೆಗಿಬೇಕು ಅನ್ನೋದನ್ನು ನಾನು ವಿನಂತಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಈ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುತ್ತಿರುವಂತಹ ಒಂದು ಚರ್ಚೆ ಏನಂದರೆ, ಈ ಉಪಜಾತಿ ಸೇರಿಸುವುದರಿಂದ ಆ ಮುಸ್ಲಿಮರ ನಡುವೆ ಒಂದು ವಿಂಗಡಣೆ ಆಗುತ್ತೆ ಅಥವಾ ಒಂದು ತೊಂದರೆ ಆಗುತ್ತೆ, ಸಮಸ್ಯೆ ತಲೆದೂರುತ್ತೆ ಅಂತ ಹೇಳ್ತಾರೆ. ಆ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಬಹುಶಃ ನಾವು ಸ್ವಲ್ಪ ಆದರೂ ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ಈಗಾಗಲೇ ಮುಸಲ್ಮಾನರಲ್ಲಿ 128 ಉಪಜಾತಿಗಳಿದೆ ಅನ್ನುವಂಥದ್ದು ಮೆನ್ಷನ್ ಆಗಿದೆ. ಅದು ಆಲ್ರೆಡಿ ಇದೆ. ಅದರಲ್ಲಿ ಈಗಲೂ ಕೂಡ ಕೆಲವರು ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಮುಸಲ್ಮಾನರು ಅದರ ರಾಜಕೀಯ ಮತ್ತು ಸಾಮಾಜಿಕ ಶೈಕ್ಷಣಿಕ ಉಪಯೋಗವನ್ನು ಪಡೆಯಲಿಕ್ಕೆ ಅರ್ಹರಾದಂಥ ಪಟ್ಟಿಯಲ್ಲಿದ್ದಾರೆ. ಅದು ಪಡಿತಾರೋ ಇಲ್ಲವೋ ಅನ್ನುವಂಥದ್ದು ಚರ್ಚೆ ಬೇರೆ, ಬಟ್ ಆ ಪಟ್ಟಿಯಲ್ಲಿದ್ದಾರೆ. ಆದ ಕಾರಣ ನಮ್ಮ ಉಪಜಾತಿಯನ್ನು ನಾವು ತೋರಿಸಿದರೆ ನಮ್ಮ ಸಮುದಾಯವನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ, ಅವರನ್ನು ಮೇಲೆತ್ತಲಿಕ್ಕೆ, ಅವರನ್ನು ಮೈನ್ ಸ್ಟ್ರೀಮಿಗೆ ತರಲಿಕ್ಕೆ, ಮುಖ್ಯವಾಹಿನಿಗೆ ತರಲಿಕ್ಕೆ ಅದಕ್ಕೆ ಬೇಕಾದಂಥ ಪೂರಕವಾದಂತಹ ರಿಸರ್ವೇಷನ್, ರಾಜಕೀಯ ಪ್ರಾತಿನಿಧ್ಯ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಪ್ರಾತಿನಿಧ್ಯವನ್ನು ತೆಗೆಸಿಕೊಡಲಿಕ್ಕೆ ಒಂದು ಅಡಿಪಾಯ ಆಗ್ತದೆ. ನಮ್ಮದನ್ನು ನಾವು ಯಾಕೆ ಇನ್ನೊಬ್ಬರಿಗೆ ಬಿಟ್ಕೊಡ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಹಾಗೆ ನಾನು ಇನ್ನೊಂದು ಪ್ರಶ್ನೆ ಮುಖ್ಯವಾಗಿ ಕೇಳಲು ಇಚ್ಛೆಪಡೋದೇನೆಂದರೆ, ಈಗಾಗಲೇ ಗಣತಿ ಪ್ರಕಾರ 80 ಲಕ್ಷ ಮುಸಲ್ಮಾನರು ಕರ್ನಾಟಕದಲ್ಲಿದ್ದಾರೆ. ಈ ಸಮೀಕ್ಷೆಯಿಂದ ಅಧಿಕವಾಗ್ತಾರೆ. ಅದರಿಂದ ಆಗುವ ಮುಸ್ಲಿಮರಿಗೆ ಆಗುವ ಪ್ರಯೋಜನಗಳೇನು? ಈಗಾಗಲೇ ನಾನು ಹೇಳಿದ್ನಲ್ಲ, ನಮ್ಮ ಸಂಖ್ಯೆಗಳು ಎಷ್ಟು ಜಾಸ್ತಿ ಆಗ್ತದೆ ಅಷ್ಟರ ಅನುಪಾತದಲ್ಲಿ ಪ್ರಾತಿನಿಧ್ಯ ಸಿಗಬೇಕು ನಮಗೆ. ಇಲ್ಲಿ ಮೀಸಲಾತಿಗಿಂತ ಪ್ರಾತಿನಿಧ್ಯ ಮುಖ್ಯ. ಮೀಸಲಾತಿ ಹೇಗೆ ಸಿಗ್ತದೆ ಅಂದರೆ, ಪ್ರಾತಿನಿಧ್ಯ ಕೊಟ್ಟರೆ ಅಲ್ಲಿ ಮೀಸಲಾತಿ ಸಿಗ್ತದೆ. ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು, ಶೈಕ್ಷಣಿಕ ಮತ್ತು ಆರ್ಥಿಕವಾದಂತಹ ಪ್ರಾತಿನಿಧ್ಯ ನಮಗೆ ಸಿಗಲಿಕ್ಕೆ ನಮ್ಮ ಕೌಂಟ್ ಎಷ್ಟು ಜಾಸ್ತಿ ಆಗ್ತದೆ, ನಮ್ಮ ಕೌಂಟ್ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ನಮಗೆ ಪ್ರಾತಿನಿಧ್ಯ ನಮಗೆ ಜಾಸ್ತಿ ಕೇಳಲಿಕ್ಕೆ ಅವಕಾಶಗಳು ಸಿಗ್ತದೆ. ಆ ಅವಕಾಶಗಳು ಒಂದು ವೇಳೆ ಸಫಲವಾದಲ್ಲಿ, ನಮಗೇನಾದರೂ ಪೂರಕವಾದಂತಹ ಸನ್ನಿವೇಶ ಉಂಟಾದಲ್ಲಿ, ನಮಗೆ ಅದಕ್ಕೆ ಬೇಕಾದಂಥ ಅನುಪಾತದಲ್ಲಿ ನಮಗೆ ಫಂಡ್ಗಳು ಬರುವಂಥದ್ದು, ಬೇರೆ ಬೇರೆ ಯೋಜನೆಗಳು ಹಾಕಲಿಕ್ಕೆ ಸರ್ಕಾರಕ್ಕೂ ಕೂಡ ಅನುಕೂಲ ಆಗ್ತದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಈ ಜಾತಿ ಗಣತಿಯಲ್ಲಿ ಈಗ ಬರುವಾಗ ನಮಗೆ ಮುಖ್ಯವಾಗಿ ಏನೆಲ್ಲ ರೆಕಾರ್ಡ್ಸ್ ಬೇಕಾಗುತ್ತೆ? ಈಗ ಮುಸಲ್ಮಾನರೆಲ್ಲರೂ ಕೂಡ 22ರಿಂದ ಸಮೀಕ್ಷೆ ಸ್ಟಾರ್ಟ್ ಆಗುತ್ತೆ. ಅವರು ಮುಖ್ಯವಾಗಿ ಹೊಂದಿರಬೇಕಾದ ದಾಖಲೆಗಳು ಯಾವುದು ಅಂತ? ಬಹಳ ಮುಖ್ಯವಾಗಿ, ಬಹಳ ಸಾಂದರ್ಭಿಕವಾಗಿ ಬೇಕಾದಂತಹ ಒಂದು ಮೂಲ ಪ್ರಶ್ನೆಯನ್ನು ತಾವು ಕೇಳಿದ್ದೀರಿ. ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ಒಂದು 5-6 ದಾಖಲೆಗಳು ನಮ್ಮಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಬಹಳ ಮುಖ್ಯವಾಗಿ ರೇಷನ್ ಕಾರ್ಡಿನಲ್ಲಿ ಮನೆಯ ಯಜಮಾನನ ಹೆಸರು ಇರಬೇಕು. ಮತ್ತು ಒಂದು ವೇಳೆ ಮನೆಯ ಯಜಮಾನನ ಹೆಸರು ರೇಷನ್ ಕಾರ್ಡಲ್ಲಿ ಇಲ್ಲ ಎಂದಾದರೆ, ಮನೆಯ ಯಜಮಾನನ ಹೆಸರು ಅಥವಾ ಮುಖ್ಯಸ್ಥನ ಹೆಸರು ಇಲ್ಲ ಎಂದಾದರೆ, ಆ ಮನೆಯ
ಆಧಾರ್ ಕಾರ್ಡ್ಗಳಿರ್ತದೆ. ಆ ಆಧಾರ್ ಕಾರ್ಡ್ ಮತ್ತು ಆ ಎಲ್ಲ ಆಧಾರ್ ಕಾರ್ಡ್ಗಳು ಅಂದರೆ ಒಂದು ನಂಬರಿಗೆ 9 ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಆ 4 ಮಂದಿ ಇದ್ದಾರೆ, 5 ಮಂದಿ ಇದ್ದಾರೆ ಒಂದು ಕುಟುಂಬದಲ್ಲಿ. ಅವರ ಎಲ್ಲರ ಆಧಾರ್ ಕಾರ್ಡಿನ ಲಿಂಕನ್ನು ಈ ಮನೆಯ ಮುಖ್ಯಸ್ಥ ಏನಿದ್ದಾನೆ ಅವರ ನಂಬರಿಗೆ ಅದನ್ನು ಲಿಂಕ್ ಮಾಡಿರಬೇಕು. ಆಧಾರ್ ಕಾರ್ಡ್ ಮನೆಯ ಮುಖ್ಯಸ್ಥ ಸೇರಿದಂತೆ ಎಲ್ಲರ ಆಧಾರ್ ಕಾರ್ಡನ್ನು ಇಟ್ಕೊಳ್ಬೇಕು. ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಇಟ್ಕೊಳ್ಬೇಕು. ಆಮೇಲೆ ಯಾರ್ದೆಲ್ಲ ವೋಟರ್ ಐ ಡಿ ಇದೆ, ಮತದಾರರ ಗುರುತಿನ ಚೀಟಿ ಇದೆ, ಆ ಗುರುತಿನ ಚೀಟನ್ನು ಕೂಡ ನಾವು ಆಲ್ರೆಡಿ ರೆಡಿ ಮಾಡಿ ಇಡಬೇಕು. ಮತ್ತು ಮನೆಯ ಮುಖ್ಯಸ್ಥನ ಯಾವ ನಂಬರನ್ನು ನೀವು ಲಿಂಕ್ ಮಾಡಿದ್ದೀರಿ ಆಧಾರಿಗೆ ಅಥವಾ ರೇಷನ್ ಕಾರ್ಡಿಗೆ, ಆ ಸ್ಮಾರ್ಟ್ ಫೋನ್ ಅಲ್ಲಿರಬೇಕು. ಅಂದರೆ ಅಲ್ಲಿ OTP ಬರ್ತದೆ. OTP ಬರುವಾಗ ಅದನ್ನು ಅಲ್ಲಿ ಇರಬೇಕು, ಅದು ಲೈವ್ ಆಗಿರಬೇಕು. ಇಷ್ಟು ಬಹಳ ಮುಖ್ಯ. ಅರ್ಥ ಆಯ್ತಾ? ಒಂದು ರೇಷನ್ ಕಾರ್ಡ್ ಇದ್ದವ್ರು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID ಮತ್ತು ಆ ಮೊಬೈಲ್ ಫೋನ್, ಇಷ್ಟು ದಾಖಲೆಗಳು ನಮ್ಮ ಕೈಯಲ್ಲಿ ಇರಬೇಕು. ಇದೀಗ ಜಾತಿ ಸಮೀಕ್ಷೆ ಬಗ್ಗೆ ನಾವೆಲ್ಲ ಏನೆಲ್ಲ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಹೇಗೆಲ್ಲ ಉತ್ತರಿಸಬೇಕು ಅಂತ ತಾವು ಹೇಳಿದ್ರಿ. ಇನ್ನೊಂದು ಮುಖ್ಯವಾಗಿ ತಮ್ಮಲ್ಲಿ ಕೇಳಬೇಕಾದ ಒಂದು ಪ್ರಶ್ನೆ ಏನಂದರೆ, ರಾಜ್ಯ ಮಟ್ಟದಲ್ಲಿ ಗಮನಿಸೋದಾದರೆ ಜಾತಿ ಗಣತಿಯೇ ಮಾಡಬಾರ್ದು ಅಂತ BJP ಅವರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಒಂದು ಸಮಸ್ಯೆ ಅವರಲ್ಲಿ, ಯಾಕೆ ಜಾತಿ ಗಣತಿ ಮಾಡೋದರಿಂದ ಅವರಲ್ಲಿ ಏಕೆ ಈ ಥರದ ಒಂದು ಸಮಸ್ಯೆ? ಇಲ್ಲಿ 2 ಪ್ರಶ್ನೆ ಕೇಳಿದ್ದೀರಿ ನೀವು. ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರಿಸಬೇಕಾ ಅಂತ ಹೇಳಿದರೆ ಅದು ಕಡ್ಡಾಯವಲ್ಲ. 60 ಪ್ರಶ್ನೆಗಳಿದೆ, ನಾನು ಈಗಾಗಲೇ ಹೇಳಿದ್ದೇನೆ. 60 ಪ್ರಶ್ನೆಗಳಿವೆ. 60 ಪ್ರಶ್ನೆಗೂ ಕೂಡ ನಾನು ಉತ್ತರಿಸಬೇಕಂತೇಳಿ ಕಡ್ಡಾಯ ಇಲ್ಲ. ನನಗೇನು ಗೊತ್ತಿದೆ ಆ ಗೊತ್ತಿದ್ದ ಮಾಹಿತಿ ಮಾತ್ರ ಕೊಟ್ಟರೆ ಸಾಕು. ನನಗೇನು ಅರ್ಥ ಆಗಿದೆ ಅರ್ಥದಕ್ಕೆ ಮಾತ್ರ ಉತ್ತರ ಕೊಟ್ಟರೆ ಸಾಕು. ಅರ್ಥ ಆಗದ್ದು ಅಥವಾ ಗೊಂದಲ ಇದ್ದದ್ದಕ್ಕೆ ನೀವು ಉತ್ತರಿಸಲಿಕ್ಕೆ ಹೋಗಬೇಕು ಅನ್ನುವಂಥದ್ದು ಕಡ್ಡಾಯ ಇಲ್ಲ. ಅದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ನೀವು ಸಂಘ ಪರಿವಾರದ ಬಗ್ಗೆ ಅಥವಾ BJPಯ ಬಗ್ಗೆ ಕೇಳ್ತಾ ಇದ್ದೀರಿ. ನಾವು ಇತಿಹಾಸ ಉದ್ದಕ್ಕೂ ನಾವು ನೋಡ್ಕೊಂಡು ಬಂದಿದ್ದೇವೆ. ಹಿಂದುಳಿದ ವರ್ಗ ಅಥವಾ ಅಲ್ಪಸಂಖ್ಯಾತರ ಏಳಿಗೆಯನ್ನು ಒಂದು ದಿನವೂ ಒಂದು ಕ್ಷಣವೂ ಯೋಚಿಸದೇ ಇದ್ದಂತಹ ಒಂದು ವ್ಯವಸ್ಥೆ ಇದ್ದರೆ ಅದು ಸಂಘ ಪರಿವಾರ. ಇಲ್ಲಿ ಏನಾದರೂ ಹಿಂದುಳಿದ ವರ್ಗಕ್ಕೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಥವಾ ರಾಜಕೀಯವಾಗಿ ಅವರು ಸಬಲರಾಗ್ತಾರೆ, ಅವರಿಗೆ ಏನಾದರೂ ಮೇಲೆ ತರಲಿಕ್ಕೆ, ಮುಖ್ಯವಾಹಿನಿಗೆ ತರಲಿಕ್ಕೆ ಇಲ್ಲಿ ಏನಾದರೂ ಯೋಜನೆ ಬರ್ತದೆ ಅಂತ ಹೇಳಿದರೆ, ಇವರದ್ದು ಅಂದಿನಿಂದ ಇಂದಿನವರೆಗೂ ಇವರು ಅದರ ವಿರುದ್ಧ ಭಾಷೆಯಲ್ಲೇ ಮಾತಾಡ್ತಾ ಹೋಗುವಂಥ ಅವರ ಚಾಡಿ ಆಗಿದೆ ಅದು. ಅದನ್ನು ನಾವು ಗಂಭೀರವಾಗಿ ತೆಗಿಬೇಕಾದ ಅವಶ್ಯಕತೆ ಇಲ್ಲ. ಈ ರಾಜ್ಯದ, ಈ ದೇಶದ ಎಲ್ಲ ಜನತೆಯೂ ಕೂಡ ಈಗ ಇವರ ಹಿಡನ್ ಅಜೆಂಡಾ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಜನರಲ್ಲಿ ಗೊಂದಲ ಎಬ್ಬಿಸುವುದು ಬೇಡ. ಇದು ಕರ್ನಾಟಕದ ಎಲ್ಲ ಜನತೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನತೆಯಲ್ಲಿ ಹೇಳುವಂಥದ್ದು ಇಷ್ಟೇ. ಇದು ಹಿಂದುಳಿದ ವರ್ಗದ ಆಯೋಗ ಏರ್ಪಡಿಸಿದಂಥ ಈ ಸಮೀಕ್ಷೆ ಇದು ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯಾಗಿದೆ. ಇದನ್ನು ಜಾತಿ ವಿಂಗಡಣೆ ಮಾಡಲಿಕ್ಕೆ, ಧರ್ಮ ವಿಂಗಡಣೆ ಮಾಡಲಿಕ್ಕೆ ಎಲ್ಲ ಮಾಡಿರುವಂಥದ್ದು. ಇವರುಗಳು ಈ ರೀತಿಯ ಏನೂ ಇಲ್ಲದ ಮೊಸರಲ್ಲಿ ಕಲ್ಲು ಹುಡುಕುವಂಥದ್ದು ಅದು ರಾಜಕೀಯ. ಅವರ ವಾದ ಏನಂತ ಹೇಳಿದ್ರೆ, ಇದು ಹಿಂದೂಗಳ ನಡುವೆ ಪರಸ್ಪರ ಒಡೆಯುವಂತಹ ಒಂದು ಗಣತಿ ಅಂತ ಅವರು ಹೇಳ್ತಾರೆ. ಹಿಂದೂಗಳನ್ನು ಪರಸ್ಪರ ಒಡೆದಾಡಿಸ್ತಾರೆ ಅಂತ, ಒಡೆಯುವುದು ಅಂತ. ಅದರಲ್ಲಿ ಅವರ ಕ್ವಶನ್, ಅವರ ಆನ್ಸರೇ ಬೇಸ್ಲೆಸ್ ಅಂತ. ನಿನ್ನೆ ನೋಡಿ ಒಂದು ಧರ್ಮದ ಸಮಾವೇಶ ನಡೆಯಿತು. ಅಲ್ಲಿ ವೇದಿಕೆಯಲ್ಲೇ ಪರಸ್ಪರ ಅಭಿಪ್ರಾಯ ವ್ಯತ್ಯಾಸಗಳು ಅವರನ್ನು ತೋರಿಸಿಕೊಟ್ಟಿದ್ದಾರೆ. ಅದು ಅವರ ಪರ್ಸನಲ್ ಸಬ್ಜೆಕ್ಟ್, ಅವರ ಖಾಸಗಿ ವಿಚಾರ. ನಾವು ಆ ವಿಚಾರದಲ್ಲಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಹಳ ಮುಖ್ಯವಾಗಿ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಅಂತ ಅಲ್ಲ, ಪ್ರತಿಯೊಂದು ಧರ್ಮದಲ್ಲೂ ಕೂಡ ಬೇರೆ ಬೇರೆ ಜಾತಿಗಳಿವೆ. ಆ ಜಾತಿಯಲ್ಲಿ ಉಪಜಾತಿಗಳಿವೆ. ಇದೆಲ್ಲವನ್ನು ಅರಿತುಕೊಳ್ಬೇಕು, ಇವರು ಎಲ್ಲರಿಗೂ ಸಮಾನ ಹಕ್ಕು ಸಿಗಬೇಕು ಅನ್ನುವಂಥದ್ದು ಒಂದು ಆಡಳಿತ ವ್ಯವಸ್ಥೆಯ ರೂಪವಾಗಿದೆ. ಸಂವಿಧಾನ ಕೊಟ್ಟಂಥ ಪ್ರಜಾಪ್ರಭುತ್ವದ ಸೊಬಗದು. ಅದನ್ನು ಇವರಿಗೆ ಇಷ್ಟಪಡೋದು. ಇವರು ಪ್ರಜಾಪ್ರಭುತ್ವವನ್ನೇ ಒಪ್ಪದವರು, ಸಂವಿಧಾನವನ್ನೇ ಇವರು ಅಶಿಸ್ತಿನಿಂದ ನೋಡುವಂಥವರು. ಅವ್ರಿಗೆ ಅದಕ್ಕೆ ಯಾವ ರೀತಿ ಗೌರವ ಕೊಡಬೇಕಂತೇಳಿ ಇವರಿಗೆ ಗೊತ್ತಿಲ್ಲ. ಇವರು ಎಲ್ಲದಕ್ಕೂ ಹಿಂದೂ ಮುಸ್ಲಿಂ ಅದು ಏನಾದರೂ ಅವರಿಗೆ ಅಷ್ಟೇ ಬೇಕಾಗಿರೋದು. ಅದು ಬಿಟ್ಟು ಇವರಲ್ಲಿ ಬೇರೆ ಯಾವುದು ಅಜೆಂಡಾ ಇಲ್ಲ. ಅದನ್ನು ನಾವು ಜಾಸ್ತಿಯಾಗಿ ತಲೆಕೆಡಿಸಬೇಕಾದಂಥ ಅವಶ್ಯಕತೆ ಇಲ್ಲ ಅಂತೇಳಿ ನನ್ನ ಭಾವನೆ. ಥ್ಯಾಂಕ್ಸ್ ಜಲೀಲ್ ಅವರೇ. ಇದುವರೆಗೂ ಕೂಡ ನಮ್ಮೊಂದಿಗೆ ಕೂತು ಸಮೀಕ್ಷೆ ಬಗ್ಗೆ ಅದರ ಸವಿಸ್ತಾರವಾಗಿ ನಮ್ಮೊಂದಿಗೆ ಮಾತಾಡೋದಕ್ಕೆ ಪ್ರಸ್ತುತ ವಾಹಿನಿ ಪರವಾಗಿ ತಮಗೆ ಎಲ್ಲ ವಿಧದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.